ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಶೈ ಫೀಲಿಂಗ್ ಆಗ್ತಿದೆ, ಯಾಕಂದರೆ ಇಲ್ಲಿ 4 ಜನ ಇರೋದು, ಅವ್ರ ಮುಂದೆ ಶೈ ಫೀಲಿಂಗ್ ಆಗ್ತಿದೆ. ಅದು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಈ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಹಾಸ್ಪಿಟಲಿಂದ. ಸೊ ಆ್ಯಸ್ ಯು ನೋ, ನಾನು ಕ್ಲಿನಿಕಲ್ ರೊಟೇಷನ್ ನಡೀತಿದ್ದೆ ಆ್ಯಂಡ್ ನಾವು ನನಗೆ ಪಲ್ಮನಾಲಜಿ ಸೈಕಲ್ ನಡೀತಿದೆ. ಇವತ್ತು ಮಂಡೇ. ಶ್ವಾಸಕೋಶದಿಂದ ಬರುವಂಥ ರೋಗಗಳನ್ನ ಹೇಳ್ಕೊಡುವಂಥ ಸಬ್ಜೆಕ್ಟು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೊ ನಾನು ಈ ಒಂದು ವ್ಲಾಗ್ನ ಸುಮ್ಮನೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇವತ್ತು ಮಂಡೇ ನನಗೆ ಯೂನಿವರ್ಸಿಟಿಯಲ್ಲಿ ಕ್ಲಾಸಸ್ ಇರುತ್ತೆ. ಸೊ ಅಲ್ಲಿ ಕ್ಲಾಸ್ ಮುಗಿಸಿ ಆ್ಯಂಡ್ ಒಂದು ಕ್ಲಾಸ್ ಕ್ಯಾನ್ಸಲ್ ಆಯಿತು, ಅದೆಲ್ಲ ಮುಗಿಸ್ಕೊಂಡು ಫೈನಲಿ ಹಾಸ್ಪಿಟಲ್ಗೆ ಬಂದಿದ್ದೀವಿ ಗೈಸ್. ಸೊ ನಾನಿಲ್ಲಿ ಹಾಸ್ಪಿಟಲಲ್ಲಿ ನಮ್ಮ ಕ್ಲಾಸಸ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇಲ್ಲಿ ನೋಡಿ ಗೈಸ್ ಕೂತಿದ್ದಾಳೆ. ರಿಯಾ ಸೇ ಹಾಯ್, ಭವ್ಯ ಸೇ ಹಾಯ್. ಇವರೆಲ್ಲ ನನ್ನ ವ್ಲಾಗ್ಸ್ ನೋಡ್ತಾರೆ. ಫ್ಲ್ಯಾಶ್ ಆಗೈತೆ ಗೈಸ್. ನಾನು ಏನಾದ್ರು ಸುಮ್ಮನೆ ಮೇಡಮ್ ಬಂದಾಗ ಹಿಂಗೆ ತಿರ್ಗಿಸಿದ್ರೆ ಫುಲ್ ಗೊತ್ತಾಗುತ್ತೆ ವಿಡಿಯೋ ಮಾಡ್ತಾ ಇದೆ ಅಂತ. ಫ್ಲ್ಯಾಶ್ ವಿತ್ ಫ್ಲ್ಯಾಶು. ಯಾ ಸೊ ಬನ್ನಿ, ನಾನು ಕ್ಲಾಸ್ ಹೇಗಿದೆ ಅಂತ ತೋರಿಸ್ತೀನಿ. ಮ್ಯಾಮ್ ಬಂದ್ಬಿಟ್ಟು ಗೈಸ್, ಮ್ಯಾಮ್ ನಿಜವಾಗ್ಲೂ ಬಂದೇ ಬಿಟ್ರು. ಗೈಸ್ ಮ್ಯಾಮು ನಿಜವಾಗ್ಲೂ ಬಂದುಬಿಟ್ರು. ಊಟ ಮಾಡಬೇಕು, ನಾನು ಸ್ವಲ್ಪ ಔಟ್ಸೈಡ್ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ರು. ಅದಕ್ಕೆ ಔಟ್ಸೈಡ್ ವೆಯ್ಟ್ ಮಾಡ್ತಿದ್ದೀವಿ. ಬನ್ನಿ, ಎಷ್ಟು ಬಿಲ್ಡಿಂಗ್ಸ್ ಐತೆ ಹಾಸ್ಪಿಟಲ್ದು ಅಂತ ತೋರಿಸ್ತೀನಿ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಒಂದು ಬಿಲ್ಡಿಂಗು, ಬೇರೆ ಬಿಲ್ಡಿಂಗ್ ಅದು. ಅಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸ್ಗಳೆಲ್ಲ ಐತೆ, ಲೈಕ್ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಆ ಥರ. ಇಲ್ಲಿ ನಾವಿದ್ದೀವಲ್ಲ, ಇಲ್ಲಿ 6 ಫ್ಲೋರ್ಸ್ ಐತೆ. ಇದು ಫ್ಲೋರ್ಗೂ ಒಂದೊಂದು ಡಿಪಾರ್ಟ್ಮೆಂಟ್ ಐತೆ, ಆ ಥರ ಐತೆ. ಆಮೇಲೆ ಇನ್ನೂ ಹೊರಗಡೆ ಇನ್ನೂ 2 ಕಡೆ ಬಿಲ್ಡಿಂಗ್ ಐತೆ. ಫುಲ್ ದೊಡ್ಡ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಆಫ್ ಅರ್ಮೇನಿಯಾ, ರಿಪಬ್ಲಿಕ್ ಮೇನ್ ಗೌರ್ಮೆಂಟ್ ಹಾಸ್ಪಿಟಲ್. ಎಷ್ಟು ದೊಡ್ಡ ಪ್ರಾಪರ್ಟಿ ಅಲ್ಲ, ತುಂಬ ದೊಡ್ಡ ಪ್ರಾಪರ್ಟಿ ಗೈಸ್. ನಮಗೆ ಇಲ್ಲೇ ಇರುತ್ತೆ ಕ್ಲಿನಿಕಲ್ ರೊಟೇಷನ್ಸ್ ಎಲ್ಲ. ಈ ಒಂದು ಹಾಸ್ಪಿಟಲ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡಾರೆ. ಬಟ್ ಪೀಡಿಯಾಟ್ರಿಕ್ಸ್ ಮತ್ತು ಬೇರೆ ಡಿಪಾರ್ಟ್ಮೆಂಟ್ಸ್, ಕಾರ್ಡಿಯಾಲಜಿ ಅದು ಬೇರೆ ಹಾಸ್ಪಿಟಲ್ ಜೊತೆ ಮಾಡ್ಕೊಂಡಿದ್ದಾರೆ. ಇವಾಗ ನಂಗೆ ಇದೇ ಹಾಸ್ಪಿಟ್ಲಲ್ಲಿ ನಡೀತಿರೋದು. ನನ್ನ ಔಟ್ಫಿಟ್ ಹೇಗಿದೆ. ಮತ್ತು ಏನು ಗೊತ್ತಾ, ಇದು ಇಂಡಿಯಾದಲ್ಲಿ ನಾವು ಶಾರ್ಟ್ ಕೋಟ್ ಹಾಕೊಳ್ತೀವಿ, ವೈಟ್ ಕೋಟು, ಮತ್ತು ಸ್ಲೀವ್ಸ್ ಕೂಡ ಶಾರ್ಟ್ ಇರೋದು ಆಲ್ಮೋಸ್ಟ್ ಹಾಕ್ಕೊಳ್ಳೋದು, ಇಲ್ಲ ಲಾಂಗ್ ಇರುತ್ತೆ, ಇಲ್ಲ ಅದು ಇಲ್ಲಿವರೆಗೂ ಇರ್ತೈತೆ. ಬಟ್ ಅರ್ಮೇನಿಯಾದಲ್ಲಿ ಕಂಪಲ್ಸರಿ ಇದೇ ಹಾಕೋಬೇಕು. ಯಾರ್ಯಾರು ವೈಟ್ ಕೋಟ್ ಹಾಕೋತಾರೆ ಹೇಳಿ? ಈ ಒಂದು ವೈಟ್ ಕೋಟ್ನ ಯಾರ್ಯಾರು ಹಾಕೋತಾರೆ ಅಂದರೆ ಕೂದಲು ಕಟ್ಟು ಈ ಥರ. ಅರ್ಮೇನಿಯಾದಲ್ಲಿ ಹೇರ್ ಕಟ್ ಮಾಡೋಕ್ಕೆ ಬಾರ್ಬರ್ ಹಾಕೋತಾರೆ, ಆಮೇಲೆ ಮೀಟ್ ಶಾಪಲ್ಲಿ ಹಾಕೋತಾರೆ, ಆಮೇಲೆ ನಾವು ಹಾಕೋತೀವಿ, ಫಾರ್ಮಸಿಸ್ಟ್ ಹಾಕೋತಾರೆ. ಎಲ್ಲರಿಗೂ ಇದೆ. ಇದೇ ಅಲ್ಲ, ಇದು ಡಿಫ್ರೆಂಟ್. ಅವ್ರಿಗೆ ಹಿಂಗೆಲ್ಲ ಬ್ಲೂ ಕಲರ್ ಅದು ಜೋಬ್ ಹತ್ರ ಇವೆಲ್ಲ ಇರಲ್ಲ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಟು ಬಿ ಡಾಕ್ಟರ್, ನಾಟ್ ಡಾಕ್ಟರ್ಸ್ ವೈಫ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಹಂಗಲ್ಲ ಹಿಂಗೆ ಗೈಸ್, ನಮ್ಮ ಗ್ರೂಪ್ ಅವರು ಫುಲ್ ಹಂಗೆ ಸೈಕೋ ಥರ. ಆದರೆ ಏನು ಗೊತ್ತಾ, ಎಲ್ಲ ಪ್ರೊಫೆಸರ್ಸ್ ಹತ್ರ ಇಂಟೆಲಿಜೆಂಟ್ ಗ್ರೂಪ್ ಅಂತ ಹಚ್ಕೊಂಡ್ರೆ ನಾವೇ. ಯುವರ್ ಸ್ಪೆಷಲ್ ಗ್ರೂಪ್ ಅಂತಾರೆ, ಸ್ಯಾಟಿಸ್ಫೈಡ್ ಗ್ರೂಪ್ ಅಂತಾರೆ. ನಮ್ಮ ಗ್ರೂಪೇ ಅದು. ಅಲ್ಲಿ ಕಾಣಿಸ್ತೈತಲ್ಲ ಆ ಬಿಲ್ಡಿಂಗ್ ಇದ್ರದ್ದು ಕೆಡವರ್. ಅಲ್ಲಿ ಕೆಳಗಡೆ ಅವತ್ತು ಹೋಗಿದ್ವಲ್ಲ. ಆ್ಯಂಡ್ ಏನಂದರೆ ಹಾಸ್ಪಿಟಲ್ಸಲ್ಲೂ ನೋಡಿ ಈಟಸ್ ಇರುತ್ತೆ, ಚಳಿಗಾಲಕ್ಕೆ ಅದಕ್ಕೆ ನಿಂತ್ಕೊಂಡಿರೋದು ನಾನು. ಈಟಸ್ ಇರುತ್ತೆ. ನನ್ನ ಕೈನ ಹಿಂಗೆ ರೆಡಿ ಮಾಡ್ಕೊತಿದ್ದೀನಿ, ಯಾಕಂದರೆ ಈ ಮೇಡಮ್ ಇವಾಗ ಸ್ಟಾರ್ಟ್ ಮಾಡಿದೆ ಬರ್ಸೋಕ್ಕೆ. 1.5 ಅವರಲ್ಲಿ ಮುಗಿಸ್ತಾರೆ ಒಂದು ಟಾಪಿಕ್ಕು, 3 ಅವರ್ ಬರ್ಸ್ತಾರೆ ಗೈಸ್. ಮೈ ಇನ್ಸ್ಟ್ರೂಮೆಂಟ್ಸ್ ಗೈಸ್. ಮೇಡಮ್ ಅಟೆಂಡೆನ್ಸ್ ಹಾಕ್ತವ್ರೆ. ಅಮ್ಮನ ತೋರ್ಸಕ್ಕೆ ಯಾಕೆ ಇಷ್ಟು ಹರಸಾಹಸ? ಕರೆಕ್ಟಾಗಿ ಇದು ಅಜ್ಜಿ ಗೈಸ್.
ಫ್ರಮ್ ದ ಡೇ ಒನ್ ಈ ಒಂದು ಸಬ್ಜೆಕ್ಟ್ ಬರೆಯೋದೇ ಆಗಿದೆ. ಏನಂದರೆ ಅವರು ತುಂಬಾ ಇನ್ಫಾರ್ಮೇಟಿವ್ ಆಗಿ ಹೇಳ್ತಿದ್ದಾರೆ, ಬಟ್ ಏನಂದರೆ ಅವ್ರು ಹೇಳೋದು ಬರೆಯೋ ಥರ ಐತೆ. ಸೊ ಬರಿತಾನೆ ಇದ್ದೀವಿ. ಆಲ್ರೆಡಿ ಒಂದು ಬುಕ್ ಫಿನಿಷ್ ಆಗೋಕ್ಕೆ ಬಂದೈತೆ, ಅಷ್ಟು ಬರೆದಿದ್ದೀವಿ. ಆ್ಯಂಡ್ ಅದು ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಬ್ಜೆಕ್ಟ್ ಪ್ರೊಫೆಸರ್ ಇದೇ ಥರ ಇರ್ತಾರೆ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಓದ್ಕೊಬೇಕಷ್ಟೇ. ಮಧ್ಯದಲ್ಲಿ ಕೃತಿ ಟೈಮಿಂಗ್ ತೋರಿಸ್ತಾಳೆ, ಇಷ್ಟಿಷ್ಟು ಅವರ್ ಆಗೈತೆ ಅಂತ. 1.5 hour ಕಂಟಿನ್ಯೂಸ್ ಆಗಬಾರ್ದು, ಒಂದು 5 minutes ಬ್ರೇಕ್, ಪುನಃ ಸ್ಟಾರ್ಟ್ ಮಾಡ್ತಾರೆ. ಗೈಸ್ ಇವಾಗ ಬ್ರೇಕ್ ಆಯಿತು 1.5 hour ಆದಮೇಲೆ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಇದು ಹ್ಯಾಂಡ್ ರೈಟಿಂಗ್ ಹಿಂಗೈತೆ, ಎಂಡಿಂಗ್ ತೋರಿಸ್ತೀನಿ. ಇಲ್ಲ ಎಂಡಿಂಗ್ ಬೇಡ, ಇಲ್ಲೇ ನೋಡಿ ನೆಕ್ಸ್ಟ್ ಪೇಜ್. ಇಲ್ಲಿ ನೋಡಿ ಇದ್ದು ಹ್ಯಾಂಡ್ ರೈಟಿಂಗ್ ಹೆಂಗೈತೆ ಅಂತ. ಇದ್ದದ್ದು ನಿಂದು ನೋಡ್ಸ್ಕೊಂಗೆ. ನಾನು ನೋಡಿ ಸ್ಟಾರ್ಟಿಂಗ್ ಹಿಂಗೈತೆ, ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದೇನೆ. ಇಲ್ಲಿ ನಿದ್ದೆ ಮಾಡ್ತಿದ್ದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಅದಕ್ಕೆ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ, ಬರೀಲಿಲ್ಲ, ಕೇಳಿಸ್ಕೊಂಡಿಲ್ಲ ಆಯಿತಾ. ಫಾಸ್ಟಾಗಿ ಹೋಗ್ತಿದ್ವು ಅದಕ್ಕೆ. ಇಲ್ಲಿ ನೋಡಿ ಎಂಡಿಂಗ್ ಪುನಃ ಚೆನ್ನಾಗಾಯಿತು. ಈ ಥರ ಟ್ಯಾಬ್ ತಗೊಂಡು, ಐಪ್ಯಾಡ್ ಇಲ್ಲ ಟ್ಯಾಬ್ ತಗೊಂಡ್ರೆ ಬೆಸ್ಟು. ಹಾಳು ಮಾಡಬೇಡ, ಅಲ್ಲಿ ಆಗದೆ ಇರೋರು ತೊಗೊಂಡೇ ಇರ್ತಾರಲ್ಲ ಅವ್ರಿಗೆಲ್ಲ ನೀನೇ ಹಿಂಗೆ ಮಾಡಿ. ನಾನು ತಗೋತೀನಿ ಪಿ ಜಿಗೆ. ಲಿಯಾ ಇದು ಗ್ರೀನ್ ಕಲರ್ ಬರ್ದವಳೆ ನೋಡಿ, ಕಲರಲ್ಲಿ ಬರ್ದವಳೆ. ನಾನಾಗಿದ್ದರೆ ನಾನು ಯಾವ ಕಲರ್ ಸೆಲೆಕ್ಟ್ ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು, ನನಗೆ ಯೋಚನೆ ಮಾಡೋ ಅಷ್ಟರಲ್ಲಿ ಅವಮ್ಮ ಫುಲ್ ಹೇಳೇ ಬಿಟ್ಟಿರೋರು. We completed pleuritis. ವೆಯ್ಟ್ ಹಾಂ, ಎಷ್ಟು ಟೈಮ್? 2:43. ಮುಗಿಸೋಷ್ಟಿ ಟಾಪಿಕ್ ಕೊಡಿಸಿ ಪ್ರೆಸೆಂಟೇಷನ್ಗೆ ಮುಗಿಸಿ ಇವಾಗ ಪ್ರೆಸೆಂಟೇಷನ್ ಮಾಡೋಕ್ಕೆ ಅಂದ್ಬಿಟ್ಟು ಟಾಪಿಕ್ಸ್ ಕೊಡ್ತವ್ರೆ ಗೈಸ್, ಅಷ್ಟೇ. ನಾವು ತೊಗೊಂಡು ತೊಗೊಂಡ್ವಿ, ನಾವು ನಾಳೆನೇ ಮಾಡಬೇಕಂತ. ಇವಾಗ ಹಿಂಗೆ ನಮ್ಮದು. ನನಗೆ ಫಾರ್ಮಕಾಲಜಿ ಓದೋದೈತಿ, ಏನು ಮಾಡಬೇಕು ಗೊತ್ತಿಲ್ಲ, ಇದು ಮಾಡಬೇಕು, ಎಲ್ಲನೂ ಸೇರಿಸಿ ರುಬ್ತಿದೆ ಒಂದು ಸೇರಿ. ಎಸ್, ದಿಸ್ ಇಸ್ ಮೆಡಿಕಲ್ ಲೈಫ್. ರಾಕೆಟ್ ಬಿಡ್ತಾರೆ. ಕ್ಲಾಸ್ ಮುಗಿಸಿದ್ವಿ ಅಂದರೆ ಈ ಪಲ್ಮಿನರಿ ಸೈಕಲ್ ಸ್ಟಾರ್ಟ್ ಆದಮೇಲೆ ಇದು ಸೆಕೆಂಡ್ ಡೇ ನಾವು ಇಷ್ಟು ಬೇಗ ಮುಗಿಸಿರೋದು. ಯಾವಾಗಲೂ 4 hours ಕಂಟಿನ್ಯೂಸು ಬರೆಯೋದು. ನನ್ನ ಕೈಯಂತೂ ನಿಜ ಇಲ್ಲೆಲ್ಲ ಪೇನ್ ಬಂದುಬಿಟ್ಟಿತ್ತು. ಇವತ್ತು ಟೋಟಲ್ ಎಂಡ್ ಆಫ್ ದ ಟಾಪಿಕ್ ಎಲ್ಲ ಮಾಡಿ ದೆನ್ ನಾಳಿದ್ದು ಪ್ರೆಸೆಂಟೇಷನ್ ಅಂತ ಕೊಟ್ಟಾರೆ. ಅದಾದಮೇಲೆ ಏನು ಇದು ನಾಳಿದ್ದು ಆಚೆ ನಾಳಿದ್ದು ಎಲ್ಲ ಡಿಸ್ಕಷನ್ ಅದೇ. ಆಮೇಲೆ ಫ್ರೈಡೇ ಎಕ್ಸಾಮ್ ಐತೆ ಗೈಸ್. ನಂಗೆ ಸಾಕಾಗ್ಬಿಟ್ಟೆ ಗೈಸ್, ವಾರ ಒಂದೊಂದು ಎಕ್ಸಾಮು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ನೋಡಿ ಇವತ್ತು ವೆದರ್ ಹೆಂಗೈತೆ ಅಂತ. ಸ್ಕೈ ನಂಗೆ ಇನ್ನೇನು ಸಮ್ಮರ್ ಬರ್ತೈತೆ, ಸಮ್ಮರ್ ಸ್ಕೈ ಬಂದಿರೋದು ಹೊಟ್ಟೋಯ್ತಲ್ಲ, ಚೆನ್ನಾಗಿರುತ್ತೆ. ಮೊನ್ನೆ ಏನಾಗಿ ಗೊತ್ತಾ, ಹಿಂಗೆ ಸಮ್ಮರ್ ಸ್ಟಾರ್ಟ್ ಆಗಿತ್ತಾ, ಸಡನ್ನಾಗಿ ಮಳೆ ಬರ್ತಿತ್ತು. ಮಳೆ ಓಕೆ. ದೆನ್ ಕ್ಲಾಸ್ಗೆ ಹೋಗಿದ್ದೀವಿ, ಸಡನ್ನಾಗಿ ಏನಾಯ್ತು ಅಂದರೆ ಸ್ನೋಫಾಲ್ ಆಗ್ಬೋದು, ಟಪ ಅಂತ ಇದು ಫುಲ್ ಸರ್ಕ್ಯುಲರ್ ಮೋಷನ್, ಎದ್ದೆದ್ದ ಮೋಷನಿಂದನೂ ಆಗ್ತೈತೆ. ಅದು ಫುಲ್ ದಪ್ಪ ಸ್ನೋ ಫ್ಲೇಕ್ಸ್ ಎಲ್ಲ. ಆಮೇಲೆ ಹಂಗೆ ಇದ್ವಿ, ಹಾಲಿಡೇ ಇತ್ತಲ್ಲ ನಿನ್ನೆ ಸ್ಯಾಟರ್ಡೆ ಸಂಡೇಲಿ ಮನೇಲಿ ಇದ್ವಿ. ಇವತ್ತು ಮಂಡೇ ಹೆಂಗಾಗಿದ್ದು ಗೊತ್ತಾ, ಫುಲ್ ಆಗಿಬಿಟ್ಟಿತ್ತು, ಫುಲ್ ಸ್ನೋಫಾಲ್. ಫ್ರೈಡೇ 28th, ಇವತ್ತು ಡೇಟ್ 2 March 2. ಇವಾಗ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಗೈಸ್. ಚೆನ್ನಾಗಿರುತ್ತೆ ಸ್ಕೈ ಎಲ್ಲ ನೋಡೋಕ್ಕೆ, ಫುಲ್ ಬ್ಲೂ ಮತ್ತು ಕ್ಲೌಡ್ಸ್ ಎಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನಂಗಂತೂ ಸಾಕತ್ತೆ ಇಷ್ಟ. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಬಸ್ಸಿಗೆ ವೆಯ್ಟ್ ಮಾಡಬೇಕು. ಬನ್ನಿ ಗೈಸ್, ನೀವೆಲ್ಲ ಸನ್ ಇಷ್ಟ ಐತೆ, ಎಷ್ಟು ಬಿಸಿಲೈತೆ ಅನ್ಕೋಬೋದು, ಬಟ್ ಚಳಿ ಐತೆ ಗೈಸ್, ಕೈಯೆಲ್ಲ ಚಳಿ ಐತೆ. ಫುಲ್ ಕೋಲ್ಡ್ ಏರ್, ಕೋಲ್ಡ್ ಬ್ರೀಸ್ ಐತಿ. ಕೃತಿ ಈ ಕಡೆ ಆಗಲ್ಲ ಹಿಂಗೆ. ಆ್ಯಂಡ್ ಗೈಸ್, ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ 1-2 ದಿನದಿಂದ ನನ್ನದು ರೀಲ್ಸ್ ಮಿನಿ ವ್ಲಾಗ್ಸ್ ಎಲ್ಲ ಚೆನ್ನಾಗಿ ವ್ಯೂಸ್ ಬಂದುಬಿಟ್ಟು ತುಂಬ ಜನ ನನಗೆ DM ಮಾಡಿದರು, ಇಲ್ಲಿ ಸ್ಟಡೀಸ್ ಹೆಂಗೆ ಏನು ಅಂತೆಲ್ಲ ಕ್ವಶನ್ಸ್ ಎಲ್ಲ ಕೇಳಿ. ಸೊ ಅದಕ್ಕೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಕಳಿಸಿದ್ದಾರೆ ನನಗೂ, ಅದಕ್ಕೆಲ್ಲ ರಿಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ, ನಿಮಗೆ ಏನೇನು ಕ್ವಶನ್ಸ್ ಇದೆ ಅಂತೇಳಿ ಕಮೆಂಟ್ ಮಾಡಿ, ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ನಾನು ಎಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡಿಬಿಟ್ಟು ಎಲ್ಲನೂ ಹೇಳ್ತೀವಿ ಅಂತ ನೋಡಿ.
ಬಸ್ ಬಂತು ಅಂದ್ಲು. ಆ ಬಸ್ಸು ಇವಾಗ ಹೊಟ್ಟೋಗೈತೆ, ಒಂದು 10-15 ನಿಮಿಷ ಆಯಿತು ಹೋಗಿ. ಇನ್ನೂ ಬರೋದು ಇನ್ನೂ ಒಂದು 20 ನಿಮಿಷ ಆಗ್ಬೋದೇನೋ. ಅದು ಯಾವುದೋ ಬಸ್ ಬಂತು ಅಂತವಳೆ. ಅದೊಂದೇ ಬಸ್ ಹೋಗೋದು ನಮ್ಮ ಮನೆ ಹತ್ರ ಇಲ್ಲಿಂದ, ಅಂದರೆ ಬೇಗ ಕರ್ಕೊಂಡು ಹೋಗೋದು. ಇನ್ನೊಂದು ಐತೆ, ಅದು ಲೇಟಾಗಿ ಕರ್ಕೊಂಡು ಹೋಗುತ್ತೆ, ಟ್ರಾಫಿಕ್ ಅಲ್ಲ. ಮತ್ತೇನು ಗೊತ್ತಾ ಗೈಸ್, ಬೆಳಗ್ಗೆ ಬಂದರೆ ಎಲ್ಲ ಕೆಲ್ಸಕ್ಕೆ ಹೋಗೋರ, ಫುಲ್ ರಶ್ಶು. ಸಂಜೆ ಹೋಗ್ಬೇಕಾದ್ರೆ ಎಲ್ಲ ಅಜ್ಜಿ ತಾತಂದಿರು ಗೈಸ್. ನಮ್ಮ ಕಡೆ ಅಜ್ಜಿ ತಾತ ಮನೇಲಿರ್ತಾರೆ, ಇವ್ರ ಕಡೆ ಎಲ್ಲ ಬಸ್ಸಲ್ಲೇ ಇರ್ತಾರೆ. 33 ಅಂತೂ ಕೇಳೋಕ್ಕೆ ಹೋಗ್ಬಿಡಿ. 33 ನಂಬರ್ ಬಸ್ಸಲ್ಲಿ ನಾವು ಹೋಗೋದು. ಆ ಬಸ್ಸಲ್ಲಿ ಟಿಕೆಟ್ ಕೊಟ್ಟೋದಷ್ಟು, ಅವರು ಕೂತ್ಕೊಂಡಿರ್ತಾರೆ ಸೀಟಲ್ಲಿ. ಏನಂದರೆ ಬರ್ತಾರೆ, ಪಾಪ ಫುಲ್ ವಯಸ್ಸಾಗಿರುತ್ತೆ, ಬಂದ್ಬಿಟ್ಟು ಅವ್ರಿಗೆ ಸೀಟ್ ಬಿಟ್ಕೊಡ್ಬೇಕು. ಓಕೆ, ಸೀಟ್ ಬಿಟ್ಕೊಡೋದು ದಟ್ಸ್ ಫೈನ್. ಹೋಯ್ತೈತೆ ಸೀಟ್ ಬಿಟ್ಕೊಡೋದು ದಟ್ಸ್ ಫೈನ್. ಸೀಟ್ ಬಿಟ್ಕೊಡೋಣ, ದೊಡ್ಡವರು ವಯಸ್ಸಾದವ್ರು ಕುತ್ಕೊಳ್ಳಿ. ಏನಂದರೆ ಅಲ್ಲಿ ಜಾಗನೇ ಇರಲ್ಲ ಗೈಸ್, ಬರ್ತಾ ಇರ್ಬೇಕಾ ಜನ ಹತ್ತುತ್ತಾನೆ ಇರ್ತಾರೆ ಆ ಬಸ್ಸಿಗೆ. ಫುಲ್ಲು ನಾನು ಸಂಜೆ ಹೊತ್ತಂತೂ ಕೇಳಕ್ಕೆ ಹೋಗ್ಬೇಡಿ, ಫುಲ್ಲು ಕೃತಿ ಸಿಗಾಕೊಂಡು ಒಳಗಡೆ ಹಿಡಿಯೋಕ್ಕಾಗಲ್ಲ. ಅವತ್ತು ಕೃತಿ ಡ್ಯಾನ್ಸ್ ಆಡ್ಕೊಂಡು ಇಳ್ದವಳೆ. ಮತ್ತು ಆಮೇಲೆ ಏನಂದರೆ ಫುಲ್ಲು ಅಂದರೆ ಎಲ್ಲ ಜನ ನಿಂತ್ಕೊಂಡ್ಬಿಡ್ತಾರಲ್ಲ, ಹೇಳ್ತೀನಿ ಟ್ರಾಫಿಕ್ ಬೇರೆ ನಿಂತ್ಕೊಂಡು ಟ್ರಾಫಿಕಲ್ಲೇ ನಿಂತಿರ್ಬೇಕು. ನಂಗೆ ನಮ್ಗೆ ಅದೊಂದು ಚಿಂತೆ ಆಗ್ಬಿಟ್ಟೈತಿ ಸಂಜೆ ಹೊತ್ತು ಹೋಗೋದು. ಆಮೇಲೆ ಏನಾಗಿರ್ತದೆ, ಈ ಕೃತಿ ಇಳ್ದಿದ್ದಾಳೆ ಬಸ್ಸಿಂದ, ನಾನು ಇನ್ನೊಂದು ಮುಂದೆ ಡೋರಿಂದ ಇಳ್ದಿದ್ದೀನಿ. ಇವಳು ಇಳ್ದಿಲ್ಲ ಅಂದ್ಬಿಟ್ಟು ಇತ್ತದ ಡೋರ್ ಹತ್ರ ನಿಂತ್ಕೊಂಡು ಕೃತಿ ಇಳಿ 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 ಅಂತ ಇದ್ದೀನಿ. ಇವಳು ನೋಡಿದ್ರೆ ಇಳಿದ್ಬಿಟ್ಟವಳೆ. 2 ಸ್ಟಾಪ್ಸ್ ಅವೇ ಗೈಸ್ ನಮ್ಮ ಬಸ್ಸು. 2 ಸ್ಟಾಪ್ಸ್ ಅವೇ ಐತೆ ಬಸ್. ನಮಗೆ ಒಂದು ಇದು ಇಳಿ 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 ಅಂತ ಇದ್ದೀನಿ. ಇವಾಗ ನಮಗೆ ಬಸ್ ಒಂದು ಆ್ಯಪ್ ಐತೆ ಇಲ್ಲಿ. ಆ ಆ್ಯಪಲ್ಲಿ ಬಸ್ಸು ಎಲ್ಲೆಲ್ಲ ಐತಿ ಎಲ್ಲ ಟ್ರ್ಯಾಕ್ ಮಾಡ್ಬೋದು ನಾವು. ಯಾಂಡೆಕ್ಸ್ ಮ್ಯಾಪ್ ಅಂತ, ಯಾವ್ಯಾವ ಬರುತ್ತೆ, ಯಾವ ಟೈಮಿಗೆ ಬರುತ್ತೆ ಅಂತ ಅದೇ ಟೈಮಿಗೆ ಬರುತ್ತೆ, ಕಾಣಿಸ್ತಿಲ್ಲ. ವೆಯ್ಟ್ ಬ್ರೈಟ್ನೆಸ್. ಸೊ ಇದಕ್ಕೆ ಇವಾಗ ಬಸ್ 2 ಸ್ಟಾಪ್ಸ್ ಅವೇ ಅಂತ ಹೇಳ್ತಿದ್ದಾರೆ. ಹೋಗೋಣ. ಕಾಣಿಸ್ತೈತೆ? ಕಾಣಿಸಲ್ಲ ಅಲ್ಲೇ ಕಾಣಿಸ್ತೈತೆ ಗೈಸ್, ಮ್ಯಾಪ್ ಕಾಣಿಸ್ತೈತಾ? ಹಾಂ, ಆ ಯಾಂಡೆಕ್ಸ್ ಮ್ಯಾಪ್ ಅಂತ ಬಸ್ ಯಾವ್ಯಾವ ಟೈಮಿಗೆ ಬರುತ್ತೆ ಎಲ್ಲ ಟ್ರ್ಯಾಕ್ ಮಾಡ್ಬೋದು. ನೆಟ್ ಇದ್ರೆ ಮಾತ್ರ ಓಡೋದು. ನೆಟ್ ಇದ್ರೆ ಮಾತ್ರ, ಇಲ್ಲಾಂದ್ರೆ ಡೈರೆಕ್ಷನ್ ನೋಡ್ಸುತ್ತೆ ಬಸ್. ಇವಾಗ ಬಸ್ ಬರ್ತೈತೆ, ಹೋಗೋಣ ಬನ್ನಿ ಗೈಸ್. ಏನಂದರೆ ಬಸ್ಸಲ್ಲಿ ಅವಾಗಿಂದ ನಿದ್ದೆ ಮಾಡಲಿಲ್ಲ. ಇಲ್ಲಿ ನಮ್ಮ ಸ್ಟ್ರೀಟಿಗೆ ಬಂದಮೇಲೆ ಟ್ರಾಫಿಕ್ ಇತ್ತು ಅಂದ್ಬಿಟ್ಟು ಒಂದೇ 1 ನಿಮಿಷ ಕಣ್ಮುಚ್ಚಿನಿ, ಫುಲ್ ನಿದ್ದೆ ಹೊಟ್ಟೋಗಿದ್ದೀನಿ. ಕೃತಿನ ಮಲ್ಕೊಬಿಟ್ಟವಳೆ. ಬಸ್ಸು ನಮ್ಮ ಸ್ಟಾಪಲ್ಲಿ ಇಳಿಲಿಲ್ಲ. ಈಗ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ವಿ. ಇಲ್ಲಾಂದರೆ ಅವಾಗಾದ್ರೂ ಎಚ್ಚರ ಆಗೈತಿ, ಇಲ್ಲ ಅಂದರೆ ಫುಲ್ಲು ಹೊಟ್ಟೋಗ್ಬೇಕಿತ್ತು ಇನ್ನೊಂದು ಟ್ರಿಪ್ಪು, ರೌಂಡ್ ಟ್ರಿಪ್ಪು. ಸೊ ಇವಾಗ ಇಳಿದ್ವಲ್ಲ, ಇಲ್ಲಿ ಮನೆಗೆ ಶಾರ್ಟ್ಕಟ್ ಐತಿ ಒಂದು, ಅದಕ್ಕೆ ಇಲ್ಲಿಂದನೇ ಹೋಗ್ತಾಯಿದ್ದೀವಿ. ಮನೆ ಹಿಂದೆಯಿಂದ ಹೋಗ್ತಾಯಿದ್ದೀವಿ. ಸದ್ಯ ಅವಾಗಾದ್ರೂ ಎಚ್ಚರ ಆಯಿತು. ನಾನು ಸುಮ್ಮನೆ ಅದು ಫುಲ್ಲು ನಿದ್ದೆಗೆ ಹೋಗ್ಬಿಟ್ಟು ಹಿಂಗೆ ಮುಂದೆ ಬಂದ್ಬಿಟ್ಟು ಹಿಂಗೆ ಎದ್ನಲ್ಲ, ಅವಾಗ ನೋಡ್ತೀನಿ ನಂಗೆ ಅವಾಗೂ ಇದು ಮಾಡೋಕ್ಕಾಗ್ತಿಲ್ಲ ಎಲ್ಲಿದ್ದೀನಿ ನಾನು ಅಂತ. ಅಷ್ಟು ಸುಸ್ತಾಗ್ಬಿಡ್ತಾ ಗೈಸ್ ಈ ಬಸ್ಸಲ್ಲಿ ಹೋಗಿ ಬರೋ ಅಷ್ಟರಲ್ಲಿ. ಯಪ್ಪ, ಸೀಟ್ ಸಿಕ್ಕಿತ್ತು ಅಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೀನಿ. ಸೀಟ್ ಸಿಕ್ಕಿರೋದು ಖುಷಿ. ಇಷ್ಟೊತ್ತಲ್ಲಿ ಸೀಟ್ ಸಿಗಲ್ಲ, ಎಲ್ಲ ಅಜ್ಜಿಗಳ ಕೂತಿರ್ತಾರೆ. ಎಸ್, ವಿ ಆರ್ ಗೋಯಿಂಗ್ ನಾ ಮನೆಗೆ ಹೋಗಿ ಮುಖ ಕೈ ತೊಳಿಬೇಕು. ಎಸ್ ಗೈಸ್, ಹಿಂದೆ ರೋಡ್ ಅದನ್ನೆಲ್ಲ ಇದೆ. ಇಲ್ಲಿ ಮೆಟ್ಲು ಇಳ್ಕೊಂಡು ಹೋಗ್ಬೇಕು. ಈ ಮೆಟ್ಲು ಜಾರುತ್ತೆ. ಆ್ಯಂಡ್ ಅಲ್ಲಿ ಸ್ಟ್ರೈಟ್ ಕಾಣುತ್ತಲ್ಲ, ಅದೇ ನಮ್ಮ ಮನೆ. ಫುಲ್ ಸ್ಟ್ರೈಟ್ ಹೋಗಬೇಕು. ಎಸ್, ಈ ಸ್ನೋ ಇದ್ದಾಗಂತೂ ಹತ್ತಕ್ಕೆ ಇದ್ದಿರಲಿಲ್ಲ ಇಲ್ಲಿ. ಇದೇ ನಮ್ಮ ಮನೆ. ಸ್ಟ್ರೈಟ್ ಕಾಣ್ತೈತಲ್ಲ ಸೆಂಟರಲ್ಲಿ, ಅದೇ ನಮ್ಮ ಮನೆ. ಎಸ್, ಬನ್ನಿ. ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಸೊ ಗೈಸ್, ಇದಾಗಿತ್ತು ನನ್ನ ದಿನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಂದರೆ ನೆಕ್ಸ್ಟು March 4th ನನ್ನ ನಾಳಿದ್ದು ಹೋಲಿ ಐತೆ. ಗೊತ್ತಿಲ್ಲ ನಮ್ಮ ಕಾಲೇಜಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಲಾಸ್ಟ್ ಇಯರ್ ಥರ ಎಲ್ಲ ಕಲರ್ಸ್ ಕೊಟ್ಟು ಕರೀತಾರ ಗೊತ್ತಿಲ್ಲ. ಇವಾಗ ಏನಂದರೆ ಕಾಲೇಜಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟೈತೆ. ಎಲ್ಲ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ನಾವು 4th ಇಯರ್ ಎಲ್ಲ ಇದ್ದೀವಿ. ಅದಕ್ಕೆ ಅದಿಲ್ಲ ಅಂದ್ರೂ ಆವತ್ತಿನ ದಿನ ಏನೋ ಸ್ಪೆಷಲ್ ಇದೆ ಗೈಸ್. ಸೊ ನೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಎಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಸ್ಟೇ ಟ್ಯೂನ್ಡ್.